ನಮಸ್ಕಾರ. ನನ್ನ ಹೆಸರು ನಾಗವೇಣಿ ಅಂತ. ನಾನು ದೊಡ್ಡಬಳ್ಳಾಪುರ ಟೌನಲ್ಲಿ ವಾಸವಾಗಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ನಮ್ಮ ಎರಡು ಹೆಣ್ಮಕ್ಳಿದ್ದೀವಿ. ಅವರು ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಕೆಲಸ ಮಾಡೋಕ್ಕಾಗದೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಡ್ತು. ಆದ್ದರಿಂದ ನಾನು ಮನೆಯಲ್ಲಿ ಸಣ್ಣದಾಗಿ ಅಂಗಡಿ ಇಟ್ಕೊಂಡಿದ್ದೆ. ಅದು ಏನು ಜಾಸ್ತಿ ವ್ಯಾಪಾರ ಇಲ್ಲ. ಅದರಲ್ಲಿ ಏನೋ ಮನೆ ಮಟ್ಟಿಗೆ ಸಂಸಾರ ನಡೀತಾ ಇದೆ. ಹಿಂಗೆ ಯೋಚನೆ ಮಾಡ್ಕೊಂಡಿರಬೇಕಾದ್ರೆ ಒಂದು ಪಾಂಪ್ಲೆಟ್ಟು ನನ್ನ ಮನೆಗೆ ಕೊಟ್ಟೋದ್ರು. ಆ ಪಾಂಪ್ಲೆಟ್ ನೋಡಿಬಿಟ್ಟು ಇಲ್ಲಿ HL ಕಡೆಯಿಂದ ಟ್ರೈನಿಂಗ್ ಇದೆ, ಜೂಟ್ ಬ್ಯಾಗ್ ಹೊಲಿಯೋದ್ರ ಬಗ್ಗೆ, ಬಂದು ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳಿದ್ರು. ಅದನ್ನು ಓದ್ಬಿಟ್ಟು ತಗೊಂಡು ಪಾಂಪ್ಲೆಟ್ ಸಮೇತ ನಾನು ಆಫೀಸ್ಗೆ ಹೋದೆ. ಹುಡುಕೊಂಡು ಹೋದಾಗ ಅಲ್ಲಿ ಕೃಷ್ಣವೇಣಿ ಆಮೇಲೆ ದುಡ್ಡು ಕೊಡ್ಬೇಕಾ ಅಂತ ಕೇಳಿದಕ್ಕೆ ದುಡ್ಡೇನಿಲ್ಲ, ಇದು ಫ್ರೀಯಾಗಿ ಕಲ್ಸ್ಕೊಡೋದು, ಬಂದು ಎಲ್ಲಾ ತರದ ಬ್ಯಾಗ್ಗಳು ಹೊಲಿಯೋದನ್ನು ಕಲ್ಸ್ಕೊಡ್ತೀವಿ ನೋಡಿ, ಇಲ್ಲಿ ಹೊಲ್ದಿರೋದು ಇಲ್ಲಿದೆ ಅಂತಾನು ತೋರ್ಸಿದ್ರು. ಅದೆಲ್ಲ ನೋಡಿದ್ಮೇಲೆ ನನಗೂ ಕಲಿಬೇಕು ಅಂತ ಆಸೆ ಆಯ್ತು. ಆಗ ನಾನು ಬರ್ತೀನಿ ಮೇಡಮ್ ಅಂದ್ಬಿಟ್ಟು ಅರ್ಜಿ ಹಾಕಿ ಟ್ರೈನಿಂಗ್ಗೆ ಹೋದೆ. 1 ತಿಂಗಳು ಫುಲ್ ಟ್ರೈನಿಂಗು ತಗೊಂಡಿದ್ದಾದ್ಮೇಲೆ ಆ ಟ್ರೈನಿಂಗಲ್ಲೂ ಬೇಕಾದಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರು. ಬಟ್ಟೆ ಇದು ಜೂಟು ಹೊಲಿಯೋದ್ರ ಯಾವ ರೀತಿ ಹೊಲಿಬೇಕು, ಯಾವ ತರ ಡಿಸೈನ್ ಕಟ್ ಮಾಡ್ಬೇಕು, ಕಟಿಂಗ್ ಬಗ್ಗೆ ಮತ್ತೆ ಹೊಲಿಯೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕಲ್ಸ್ಕೊಟ್ರು. ಕಲ್ಸಿದ್ದಾದ್ಮೇಲೆ ಮತ್ತೇನು ಅದನ್ನ ಯಾವ ರೀತಿ ಸೇಲ್ ಮಾಡ್ಬೇಕು, ಯಾವ ರೀತಿ ನಾವು ಕಸ್ಟಮರ್ಗಳನ್ನ ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆನು ನಮ್ಮನ್ನ ಕರ್ಕೊಂಡೋಗಿ ಮಾರ್ಕೆಟಲ್ಲೇ ಕರ್ಕೊಂಡೋಗಿ ಯಾವ ಅಂಗಡಿಗೆ ಹೋಗಿ ಯಾವ ರೀತಿ ನಾವು ಅವ್ರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದ್ರ ಬಗ್ಗೆನು ಚೆನ್ನಾಗಿ ತಿಳಿಸ್ಕೊಟ್ರು. ಅದು ತಿಳಿಸ್ಕೊಟ್ಟಿದ್ದಾದ್ಮೇಲೆ ನಾನು ಮನೆಯಲ್ಲಿ ಪ್ರಯತ್ನ ಪಟ್ಟು ನಾನು ಒಂದಷ್ಟು ಜನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಫಂಕ್ಷನ್ ಬಂತು, ಗೃಹ ಪ್ರವೇಶದ್ದು. ಆ ಫಂಕ್ಷನ್ಗೆ ಈ ತರ ಬ್ಯಾಗ್ಸು ಒಂದು 200 ಹೊಲ್ದು ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ಆರ್ಡರ್ ಇಟ್ಕೊಳಕ್ಕೆ ಓಡಾಡ್ತಾ ಇದ್ದೀನಿ. ಮದ್ವೆಗಳ್ದು ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮದ್ವೆಗಳ್ದು ತಗೊಳ್ತೀನಿ. ಮತ್ತೆ ಒಂದು ಫ್ಯಾಕ್ಟ್ರಿ ಹುಡುಗಿ ಬಂದು ಈ ತರ ಬ್ಯಾಗ್ ಬೇಕು ನನ್ಗೆ ಹೊಲ್ಕೊಡು ಅಂದ್ರು. ನಾನು ಮೆಟೀರಿಯಲ್ ಸ್ವಲ್ಪ ತಗೊಂಡ್ ಬಂದಿದ್ದೆ, ಇರೋದ್ರಲ್ಲಿ ಇಷ್ಟು ಹೊಲ್ದಿದ್ದೀನಿ. ಈ ಬ್ಯಾಗ್ನ ನಾನು ಬಂಡವಾಳ ಒಂದು 50-60 ರೂಪಾಯಿ ಬಿದ್ದಿರ್ಬೋದು ಅಷ್ಟೇ ಇದಕ್ಕೆ. ಇದು ಇವಾಗ 100-150 ಕೇಳ್ತಿದ್ದಾರೆ. ಇದನ್ನ ಕೊಡ್ತಾ ಇದ್ದೀನಿ, ಸಂಜೆ ಬಂದು ತಗೊಂಡು ಹೋಗ್ತಾರೆ. ಹೀಗೆ ಒಂದೊಂದು ಸೇಲ್ ಮಾಡ್ತಾ ಇದ್ದೀನಿ. ಈ ತರದ್ದು ಈ ತರದ್ದು ಜಾಸ್ತಿ ಆರ್ಡರ್ ಬಂದಿದೆ. ಮತ್ತೆ ಇದೊಂದು ಆರ್ಡರ್ ಬಂದಿದೆ. ಇವೆಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಇದು ವ್ಯಾನಿಟಿ ಬ್ಯಾಗ್ ತರ ಇದು ಹೊಲ್ದಿದ್ದೀನಿ. ಇದು ಮತ್ತೆ ಸ್ಕೂಲ್ಗೆ ಬೇಕಾಗುತ್ತೆ ಪೆನ್ಸಿಲ್ ಅದೆಲ್ಲ ಹಾಕೊಳಕ್ಕೆ. ಸ್ಕೂಲ್ನವ್ರನ್ನು ಕಾಂಟ್ಯಾಕ್ಟ್ ಮಾಡಿ ಸಣ್ಣ ಇದು ಗೌರ್ಮೆಂಟ್ ಸ್ಕೂಲ್ ಹುಡುಗರ್ಗೆ ಬೇಕು ಅಂತ ಹೇಳಿದ್ದಾರೆ. ಇದನ್ನು ಒಂದು 100 ಪೋಚ್ ಹೊಲಿಬೇಕು ಅಂತ ಆರ್ಡರ್ ತಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಇನ್ನು ಮಾಡ್ಬೇಕು ಅಂತ, ಇನ್ನು ಮೆಟೀರಿಯಲ್ ತಗೊಂಡ್ ಬಂದು ಇನ್ನು ಮಾಡ್ಬೇಕು ಅಂತ ಇದ್ದೀನಿ. HL ಕಡೆಯಿಂದ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಇದೆ. ನೀವು ಯಾರಾದ್ರೂ ಕಲಿಯೋ ತಾಯಂದ್ರಗಳಿದ್ರೆ ಹೋಗಿ, ದೊಡ್ಡಬಳ್ಳಾಪುರ ಕೋರ್ಟ್ ರೋಡ್ ಅಲ್ಲಿ ಇದೆ ಆಫೀಸು, ಹೋಗಿ ದಯವಿಟ್ಟು ಕಲ್ತ್ಕೊಳ್ಳಿ. ಇದರಿಂದ ತುಂಬಾ ಉಪಯೋಗ ಆಗ್ತಿದೆ. ನಾನಂತೂ ಸಣ್ಣ ಉದ್ಯೋಗದಿಂದ ನಾನು ಬೆಳಿಬೇಕು, ಮತ್ತೆ ಒಂದು ಅಂಗಡಿನೂ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಅಂಗಡಿ ಹುಡುಕ್ತಾ ಇದ್ದೀನಿ. ಅಂಗಡಿ ಮನೆಯಲ್ಲಿ ಸಾಲಲ್ಲ ಜಾಗ ಮೆಟೀರಿಯಲ್ ಎಲ್ಲ ಹಾಕೋದಿಕ್ಕೆ. ಅದಕ್ಕೆ ಅಂಗಡಿ ಮಾಡ್ಬಿಟ್ಟು ಅಂಗಡಿಯಲ್ಲಿ ತಗೊಂಬಂದು ಹಾಕೊಂಡು ಅಂಗಡಿ ಮುಖಾಂತರ ಇನ್ನೂ ಒಂದಿಬ್ಬರನ್ನ ಕಲ್ತಿರೋ ಟ್ರೈನಿಂಗ್ ತಾಯಂದ್ರಗಳನ್ನ ಸೇರಿಸ್ಕೊಂಡು ಮುಂದುವರಿಯೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ.